ಪ್ರಾಫಿಟ್ ಹೆಂಗದ? ಕರ್ನಾಟಕ ಪ್ರಾಫಿಟ್ ಅದ, ತೆಲಂಗಾಣ ಪ್ರಾಫಿಟ್ ಅದ ಕೇಳತ್ರಿ. ಹಾ ರೀ, ತೆಲಂಗಾಣ ಪ್ರಾಫಿಟ್ ಅದ. ತೆಲಂಗಾಣ ಪ್ರಾಫಿಟ್ ಅದ್ರಿ. ಹೆಂಗ್ರಿ ಒಂದ್ ಟನ್ನಿಗೆ ಎಷ್ಟು ಬೀಳ್ತದ್ರಿ ನಿಮಗ? ನಮಗ್ ಒಂಟಿವ್ರಿಗೆ 800 ರೂಪಾಯಿ ಕೊಡ್ತಾರ. 800 ರೂಪಾಯಿ ರೀ ಒಂದ್ ಟನ್ನಿಗ್ರಿ. ಟನ್ನಿಗೆ ನಮಸ್ಕಾರ ಕರ್ನಾಟಕ ಮಂದಿಗೆ. ನಾ ಎಲ್ಲಿದ್ದೀನಪ್ಪ ಅಂದ್ರೆ ನಾ ತೆಲಂಗಾಣಕ್ಕೆ ಇದ್ದೀನಿ ರೀ. ತೆಲಂಗಾಣದಾಗ ನಮ್ಮ ಲಾರಿ ತೋರ್ಸಲತ್ತಿದ್ರಿ ಭಾಳ. ನಮ್ಮ ಬರೀ ನೋಡ್ರಿ ಇವಾಗ ಇಲ್ಲಿ 14 ವೀಲ್ದು ಅದ್ರಿ, ಉಳ್ಕಿದ ಅದು 10 ವೀಲ್ ಅದ, 10 ವೀಲ್ ಅದ, ಇದನ್ನು 10 ವೀಲ್ ಅದ, 2 12 ವೀಲ್ದು ಅದ್ರಿ. ಇಲ್ಲಿ ಲಾರಿ ಮಾಲಕರು ಅದಾರ ನೋಡ್ರಿ, ಅವರು ಲಾರಿ ಡ್ರೈವರು ಮತ್ತು ವಿತ್ ಲಾರಿ ಮಾಲಕರು ರೀ ಅವರು. ಇವರು ಸೇಮ್ ರೀ, ಇವರು ಡ್ರೈವಿಂಗ ಅವ್ರದ್ದು ಗಾಡಿನೇ ಅದ ರೀ, ಅವ್ರದ್ದು ಅವರೇ ಮಾಲಕರು ಅದಾರ ರೀ. ಇದಕ್ಕೆ ನೋಡ್ಬೋದ್ರಿ ಇಲ್ಲಿ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ. ನೀವು ಕರ್ನಾಟಕದವ್ರು ನೋಡಿದ್ರಿ ಗಾಡಿ ನಿಮ್ಮದು, ನೀವು ಕನ್ನಡನ ಮಾತಾಡ್ತೀರಿ, ಖುಷಿ ಐತ್ರಿ ನನಗೆ. ಇಲ್ಲಿ ನಾವು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ರೀ. ಭಾಳ ಮಂದಿ ಕರ್ನಾಟಕದವ್ರು ಏನು ಮಾಡಾಕತ್ತಾರ ನನಗೆ ಫೋನ್ ಹಚ್ಚಿ, ತೆಲಂಗಾಣ ಕಬ್ಬು ನಾವು ಹೊಡಿಬೇಕಲ್ಲತ್ತೀವಿ, ಮಷಿನ್ ತಂದು, ಲಾರಿ ತಂದು, ಟ್ರ್ಯಾಕ್ಟರ್ ತಂದು, ಮತ್ತು ಅಲ್ಲಿ ಹೆಂಗಣ ಒಂದು ಟನ್ನಿಗೆ ಎಷ್ಟು ಕೊಡ್ತಾರ ಒಂದು ಟನ್ನಿಗೆ ಕಾರ್ಖಾನೆ? ಹೆಂಗಣ ಪ್ರಾಫಿಟ್ ಹೆಂಗದ? ಕರ್ನಾಟಕ ಪ್ರಾಫಿಟ್ ಅದ, ತೆಲಂಗಾಣ ಪ್ರಾಫಿಟ್ ಅದ ಕೇಳತ್ರಿ. ಹಾ ರೀ, ತೆಲಂಗಾಣ ಪ್ರಾಫಿಟ್ ಅದ. ತೆಲಂಗಾಣ ಪ್ರಾಫಿಟ್ ಅದ್ರಿ. ಹೆಂಗ್ರಿ ಒಂದು ಟನ್ನಿಗೆ ಎಷ್ಟು ಬೀಳ್ತದ್ರಿ ನಿಮ್ಗೆ? ನಮಗ್ ಒಂಟಿವ್ರಿಗೆ 800 ರೂಪಾಯಿ ಕೊಡ್ತಾರ. 800 ರೂಪಾಯಿ ರೀ ಒಂದು ಟನ್ನಿಗೆ ರೀ. ಎಷ್ಟು ಕಿಲೋಮೀಟರ್ ಹೊಡಿತೀರಿ? 800 ರೂಪಾಯಿ ನೀವು ಒಂದು ಟನ್ನಿಗೆ ಕೊಡ್ತಾರ? 170. 170. 170 ಕಿಲೋಮೀಟರ್ ಹೋಗೋದು, 170 ಕಿಲೋಮೀಟರ್ ಬರೋದು. ಹಾ, ಅಪ್ ಅಂಡ್ ಡೌನ್ ರೀ. ಅಪ್ ಅಂಡ್ ಡೌನ್ ಇಲ್ಲ, 170 ಹೋಗೋದು, 100 ಬರೋದು, 340 ಕಿಲೋಮೀಟರ್ ಅಪ್ ಅಂಡ್ ಡೌನ್. ಅಂದ್ರೆ ಒಂದು ಟನ್ನಿಗೆ 800 ರೂಪಾಯಿ ಕುಡಿತೀರಿ. ಅಂದ್ರೆ ಇದು ನಿಮ್ದು 10 ವೀಲ್ ಅದಲ್ರಿ? 10 ವೀಲ್ ಅದ್ರಿ. ಎಷ್ಟು ಹೋಯ್ತಿರಿ ನಿಮ್ದು? ನಮ್ದು 23-24 ಬರ್ತದೆ. ನಿಮ್ದು 23-24 ರೀ. ಅಣ್ಣ ನಿಮ್ದು ರೀ? ನಮಸ್ಕಾರ ಅಣ್ಣ, ನಿಮ್ಮ ಹೆಸರು ರೀ? तुम्हारा नाम क्या है? खबीर है जी. जी तुम्हारा लारी कितना टायर का है? 14 टायर का. कितना टन आता है तुम्हारा लारी में? 34-35 आता. 34 35 34-35 34-35 ಬರ್ತದ್ರಿ? ಮುಟ್ಟ ಇದ್ರ ನಮ್ದ್ರದಾಗ ಇವ್ರೇ ಫುಲ್ ಕಿಂಗಾರ ಅಂದಂಗಾಯ್ತು. ಜಾಸ್ತಿ ಆಗ್ಯದ್ರಿ. ಅದೇ ಸ್ವಲ್ಪ ಹೇಳ್ತೀರಿ ಜಾಸ್ತಿ ಯಾರ್ರಿ ಅವ್ರದ್ದು ರೀ? ಬರ್ರಿ ಅದೇ ಕೇಳಗತ್ತಿದ್ರಿ ಭಾಳ ಮಂದಿ. ನಾವು ಕರ್ನಾಟಕದಿಂದ ತೆಲಂಗಾಣ ಬರ್ಬೇಕಲ್ಲತ್ತೀವಿ, ಹೆಂಗ್ರಿ ಏನ್ ಪ್ರಾಫಿಟ್ ಅದ? ಯಾರ್ರಿ ನಾವು ಬರ್ಕೊಡಲಿಲ್ಲ. ಯಾಕ್ರಿ ನೀವು ಮತ್ತೆ ಕರ್ನಾಟಕದವ್ರು ನೀವು ಬಂದಿರಲ್ಲ ತೆಲಂಗಾಣ? ಬಾರ್ಡರ್ ಅದಲ್ರಿ ಇಲ್ಲಿ. ಎಲ್ಲಿ ಬಾರ್ಡರ್ ಅದ್ರಿ? ಇಲ್ಲೇ ನಮ್ಮವ್ರು ಇಲ್ಲೇ ಜಂಪ್ ಆದ್ರು ನಮ್ದೇ ಅದರಿ ಕರ್ನಾಟಕ ತೆಲಂಗಾಣ. ಹಾ ಅದೇ ಹೇಳತ್ತೀನಿ ನಾನು. ನಮ್ದು ಇಲ್ಲೇ ಅದರಿ, ಜಂಪ್ ಮಾಡಿದ್ರು ನಿಮ್ದೆಲ್ಲ. 300 ಕಿಲೋಮೀಟರ್ ಇಲ್ಲಿ ಬರ್ತೀರಿ. ಇಲ್ಲಿಗ ನಾವೇನ್ ನೋಡ್ಬೇಕ್ರಿ? ಇಲ್ಲಿ ಬುಟ್ಟ ಹೊಡ್ಬೇಕು. ಮತ್ ನೀವು ಬಂದ್ರೆ ನಾವ್ ಕೊಡ್ತೀವಲ್ರಿ ಜಾಗ? ನಾವ್ ಬರಂಗಿಲ್ರಿ ಆ ಕಡೆ. ಅಕ್ಕಡೆ ಎಲ್ಲಾ ಮಂದಿ ಸರಿಯಾಗಿಲ್ರಿ. ಈ ಕಡೆ ಹಿಂಗಪ್ಪ ಇಲ್ರಿ. ಆ ಕಡೆ ಇಲ್ಲಿ ಊಟ ಕೊಡ್ತಾರ ರೈತರು? ಕೊಡಲ್ರಿ ಇಲ್ಲಿ ಊಟ. ಭತ್ತ ಕೊಡ್ತಾರ್ರಿ? ಭತ್ತ ಕೊಡ್ತಾರ್ರಿ. ಯಾರು ಕೊಡ್ತಾರ್ರಿ? ಹೊಲ್ದವ್ರು ಯಾವ ದಿನ ಕೊಟ್ಟಾರ್ರಿ? ನಾನ್ ನೋಡೋದ ಪ್ರಕಾರ ಹೊಲ್ದವನೇ ಕಟ್ ಮಾಡ್ತಂದ್ರಿ. ಅದ್ ಏನಾಗಿರ್ಲಾಗ್ರಿ ನಿಮ್ಗೆ ರೈತರು ಕೊಡ್ತಾರ? ರೈತರು ಕೊಡಲ್ರು. ಹಾ ಮತ್ ಅದು ಹೇಳ್ರಿ ನನಗ. ನಮ್ ಕಡೆ ಬಂದ್ರೆ ಹೆಂಗದ? ಇಲ್ಲೂ ಊಟ ಕೊಟ್ಟಿಗೆಸಿಂದ್ರ ನಿಮ್ಗ್ ಭತ್ತ ಕೊಡ್ತಾರ? 3 ಸರಿ ಊಟ ಕೊಡ್ತಾರ. 3 ಸರಿ ಊಟ 800 ರೂಪಾಯಿ ಕೊಡ್ತಾರ ಕನ್ನಡದಾಗ. ಹಾ ಮತ್ ಯಾವ್ದ್ ಚಲೋ ರೀ? ಕರ್ನಾಟಕ ಚಲೋ ಅದ. ಮತ್ತೆ ನೀವು ಹೊಳ್ಳಿ ನೀವು ಕರ್ನಾಟಕದವ್ರಿ ಕರ್ನಾಟಕ ಸಪೋರ್ಟ್ ಮಾಡಲ್ಲ ಅಂದ್ರೆ ಹೆಂಗ್ರಿ? ಆದ್ರ ನಾ ಕೇಳಕತ್ತಿದ್ದೇನ್ರಿ, ಲಾರಿದಾಗ ಪ್ರಾಫಿಟ್ ಅದ ಲಾಸ್ ಅದ ಅದು ಹೇಳ್ರಿ. ಪ್ರಾಫಿಟ್ ಅದ, ಲಾಸ್ ಹೆಂಗಿರ್ತದ ಹಿಂಗಂದ್ರಿ? ಅಂದ್ರ ಈ ಲೈನಿನ್ ದಂಧದಕ್ಕಿಂತ ಈ ದಂಧದಾಗ ಪ್ರಾಫಿಟ್ ಅದ ಆದ್ರಿ. ಒಂದ್ ಸೀಸನ್ದಾಗ ಎಷ್ಟ್ ಹೊಡಿತೀರಿ? ಟ್ರಿಪ್ ಹೊಡೆದ್ರು ಇರ್ತದ 5 ಲಕ್ಷ ಗಳಿಸ್ತು. ಅಂದ್ರೆ ಎಷ್ಟ್ 5 ಲಕ್ಷ ಎಷ್ಟು ತಿಂಗಳದಾಗ ಗಳಿಸ್ತೀರಿ? 1100 ಕಬ್ಬ್ ಹೊಡೆದ್ರು 5 ಲಕ್ಷ ಗಳಿಸ್ತು 3 ತಿಂಗಳದಾಗ. ಅಂದ್ರ 1100 ಅಂದ್ರ ಎಟ್ರಿ? ನಮ್ಗೆ ಗೊತ್ತಾಗಲ್ರಿ ಅದ್ರ. 1000 1100 ಅನ್ರಿ? 11 ಐತದ. 13 10 11 12 12,000 ಹೊಡಿಬೇಕು. 12,000 ಮಷಿನ್ದವ್ರಿ ಹೊಡೆಯಲಾಗ್ಯಾರ್ರಿ. 1200 ರೀ. ಬರಾಬರಿ 1200 ಹೊಡೆದಾಗ ಒಂದ್ 5 ಲಕ್ಷ ಹೊಡಿತೀರಿ. ಅಂದ್ರೆ ಇಲ್ಲಿ ತೆಲಂಗಾಣದ ಭಾಳ ಮಂದಿ ನನಗೆ ಏನ್ ಕೇಳಕತ್ತಿದಾರಂದ್ರ, ಒಂದು ಟನ್ನಿಗೆ ಎಷ್ಟು ಹೊಳಿತದ, ಎಷ್ಟು ಡೀಸೆಲ್ ಹೋಗ್ತದ, ಮತ್ತ ಎಷ್ಟು ಕಿಲೋಮೀಟರ್ ಹೊಡಿತೀರ ಅಂತ ಕೇಳತ್ತೀರಿ. ಅಂದ್ರೆ ಎಷ್ಟ್ ಕಿಲೋಮೀಟರ್ ಕಂಪಲ್ಸರಿ? ಎಷ್ಟ್ ಕಿಲೋ? 170 ಹೋಗೋದು, 170 ಬರೋದು. ಹಾ ರೀ. 340 ಕಿಲೋಮೀಟರ್ ಆಯ್ತದ. ಹಾ ರೀ. 100 ಲೀಟರ್ ಡೀಸೆಲ್ ಹೋಯ್ತು. 100 ಲೀಟರ್ ಡೀಸೆಲ್ ಹೋಗ್ತರಿ. ಒಂದು ಟ್ರಿಪ್ಪಿಗೆ ಎಷ್ಟು ಉಳಿತದ್ರಿ? ಎಷ್ಟು ಸಾವಿರ ಉಳಿತು? 5,000 ರೂಪಾಯಿ ಉಳಿತಾರ. ಇವ್ರಿಗೆ 11,000 12,000 ರೂಪಾಯಿ ಉಳಿತಾರ. ಇವ್ರು ದೊಡ್ಡ ಗಾಡಿ ಅದರಿ, 14 ಗಾಡಿ. ಮನ್ಸರಿಗೆ ದೊಡ್ಡ ಅದಕ್ಕೆ ಹೇಳ್ತೀನಿ ರೀ, ನಿಮ್ದು 10 ವೀಲ್ ಅಂದ್ರೆ ಭಾಳ ಜನ ಅಂತರು ಇಲ್ಲಿ ಹೆಂಗ್ರಿ ಹೊಲ್ದಾಗ ಲಾರಿ ಕಟ್ ಆಗಲ್ಲ, ಏನಿರಲ್ಲ. ಮನ್ಯದು ಹೊಲ್ದಾಗ ಲಾರಿಗಿರಿ ಕಟ್ ಆಗಲ್ಲ. ನಮ್ ಕಡೆ ಹೆಂಗಾದ್ರ 10 ವೀಲ್ ಅಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ನಾವು ಬಂದ್ ಹತ್ರ ಟ್ರ್ಯಾಕ್ಟರ್ಗಳು ಒಳಗ ಮಷಿನ್ ತಳಗಿ ಹಚ್ಚೋರ್ ನಾವು. ಅದಕ್ಕೆ ನಿಮಗ್ ಕೇಳಾಕತ್ತೀನ್ರಿ ನಾ. ಅಂದ್ರ 10 ವೀಲ್ ತೊಗೊಂಡ್ರೆ ಪಡ್ತಾಳದೋ ಏನೋ, 12 ವೀಲ್ ತೊಗೊಂಡ್ರೆ ಪಡ್ತಾಳ, 14 ವೀಲ್ ಪಡ್ತಾಳದ?
12 ಟೈರ್ ಬೆಸ್ಟ್ ಅಂತೀರಿ ಬೆಸ್ಟ್ ಇದ್ರಾಗ ಬೆಸ್ಟ್ 12 ಟೈರ್ ಬೆಸ್ಟ್ ಹ್ಮ್ ಬರಾಬರಿ ಅದಕ್ಕೆ ಹೇಳಕತ್ತಿದ್ರ ನಾ ಹೆಂಗ್ ಪ್ರಾಫಿಟ್ ಅದೋ ಇಲ್ಲ ತಂದಿಸಿಂದ್ರ ಅಂದ್ರೆ ತೆಲಂಗಾಣಕ್ಕ ಇಲ್ಲಿದು ಕಂಪೇರ್ ಮಾಡಿದ್ರ ನೋಡ್ರಿ ಇದ್ರು ಹೇಳ್ರಿ ಯಾರ್ರಿ ನೋಡ್ರಿ ಇವ್ ಗಾಡಿ ಬೇಕತ್ರಿ ಬರಾವಿಲ್ಲ ಮತ್ತೆ ಯಾರು ಇದ್ರಂದ್ರೆ ಇವ್ರಿಗೆ ಹೇಳ್ರಿ ನನ್ನ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ ನಿಮ್ಮ ನಂಬರ್ ಹಾಕ್ರಿಲ್ಲ ಅಂದ್ರೆ ಅವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿಸ್ತಾ ಅವ್ರನ್ನ ತಕೊಂಡ್ ನೋಡ್ರಿ ಯಾರು ಅವ್ರ ಓಕೆ ಓಕೆ ವಿಡಿಯೋದಾಗ ಹಾಕ್ತೀನಿ ತೋರಿ ಅವ್ರಿಗೂ ವಿಡಿಯೋ ಜರ ಚಲೋ ಮಾಡ್ರಿ ಅವ್ರ ವಿಡಿಯೋ ಬಿಟ್ಟು ಇಳ್ದವ್ರದ್ದು ಎಲ್ಲ ಸಪ್ಪು ಸಿಗತ್ತಂತ ಹಿಂಗಂದ್ರೆ ಈಗ ಉಪ್ಪಿಟ್ಟು ನಾಷ್ಟ ಸಿಕ್ಕಿದವ್ರಿಗೆ ಈಗ ನಮ್ ಗಾಡಿ ನಡೆದ್ರಿ ಅಲ್ಲಿ ಹಾ ರೀ ಅದಕ್ಕೆ ಕೇಳಿದ್ರಿ ನಾ ಅಂದ್ರ ಒಳಗ್ ಬರೋಬ್ರು ಭಾಳ ಜನ ಹೇಳತ್ತಿರ್ತಾರ್ರಿ ಮತ್ ಇನ್ನೊಂದ್ ಏನಪ್ಪಾ ಅನ್ಬೇಕಾದ್ರಿ ನಮ್ಮಲ್ಲಿ ಹೆಂಗ್ರಿ ಈಗ ಕಬ್ಬ ಇಲ್ಲಿ ನಮ್ಮ ಮಾಲಕರು ಕಬ್ಬು ಖರೀದಿ ಮಾಡಕತ್ತಾರ್ರಿ ನಮಗ್ ಗೊತ್ತಿದ್ದು ಮತ್ ನಿಮಗೆ ಏಟ್ ಕೊಡ್ತಾರ ಒಂದ್ ಟನ್ನಿಗೆ ನಮ್ಮ ಟನ್ನಿಗೆ 800 ರೂಪಾಯಿ ಕೊಡ್ತಾರ್ರಿ ಒಂದ್ ಟನ್ನಿಗೆ 800 ರೂಪಾಯಿ ಕೊಡ್ತಾರ ಯಾರ್ ಕಾರ್ಖಾನೆ ಕೊಡ್ತದೋ ಏನ ಮಾಲಕರು ಕೊಡ್ತಾರ್ರಿ ಕೊಡ್ತಾರ್ರಿ ಮಷಿನ್ದವ್ರಿ ಮಷಿನ್ದವ್ರ ತುರೋದಿಂದ ಇರ್ತೀವಿ ನಾವು ಮಷಿನ್ ತುರೋದಿಂದ ಅಂದ್ರ ನಮ್ ಬಾಡಿಗೆ ಅವ್ರ ಅಕೌಂಟ್ದಾಗೆ ಹೋಗ್ತದ್ರಿ ಅಂದ್ರ ಅವ್ರ ಹೆಸರ ಮ್ಯಾಗೆ ಕೋಡ್ ಮ್ಯಾಗ ಖಾಲಿ ಆದ್ರಿ ಗಾಡಿ ಅವ್ರ ಕೋಡ್ ಮೇಲೆ ರೈತಂದ್ ವಿತ್ ಇದು ರೀ ಇದು ಎರಡು ರೀ ಹಾ ಅದಕ್ಕೆ ಕೇಳಿದ್ರಿ ನಾ ಅಂದ್ರೆ ನಿಮ್ಗೆ ಒಂದ್ ಟನ್ನಿಗೆ 800 ರೂಪಾಯಿ ಕೊಡ್ತಾರ್ರಿ 800 ರೂಪಾಯಿ ಕೊಡ್ತಾರೆ ಓಹೋ ಬರಾಬರಿ ಅದಕ್ಕೆ ಕೇಳಿದ್ರಿ ನಾ ಒಂದ್ ಟನ್ನಿಗೆ 800 ಅಂದ್ರ ಕಾರ್ಖಾನೆ ಎಷ್ಟು ಕೊಡ್ತೀರಿ ಅವ್ರಿಗೆ ಗೊತ್ತಿಲ್ರಿ ಕಾರ್ಖಾನೆ ಪೂರಾ ಲಂಸಮ್ ಕೊಡ್ತದ್ರಿ ಅದು ಅಂದ್ರೆ ಹಿಂಗೆ ಸಾತ್ ಮತ್ತ ಗಾಡಿ ಕಿರಿಕೆ ಸಾತ್ ಕಬ್ಬಿನ ಸರಿ 4200 ರೂಪಾಯಿ ಕೊಡತಿತ್ರಿ ಹಾ ರೀ ಈಗ 4500 ಮಾಡಿದ್ರೆ ಏಟ್ ಮಾಡಿದ್ರಿ ಈಗ ಹೆಚ್ಚಿಗೆ ಆಗ್ಯದ್ರಿ ಈಗ ಮತ್ತ 15 ದಿವಸ ಐತ್ರಿ ಹೆಚ್ಚಾಗಿ 15 ದಿವಸ ಇನ್ನ ಎಷ್ಟ್ ದಿನ ನಡೀತೀರ ಅಣ್ಣ ತೆಲಂಗಾಣದ ಬಾ ಮಂದಿ ಬರ್ತೀನಿ ಅಲ್ಲಗತ್ತಾರ ಅವ್ರಿಗೆ ಒಂದ್ ಸ್ವಲ್ಪ ಆಗ್ಯದ್ರಿ ಎಂಡಿಗೆ ಬಂದದ್ರಿ ಈಗ ನಿಮ್ದು ಈಗ ನಿಮ್ ಮಿಷನ್ ಏಜ್ ನಡೀತದ್ರಿ ನಮ್ದು ಬಾಳ ಆದ್ರೆ ಇನ್ನೊಂದ್ 15 ದಿನ ರೀ ನಡೀತದ ಕಟ್ ಮಾಡೋದಿಲ್ಲತ್ರಲ್ಲ ಇಲ್ರಿ ನೋಡ್ಬೇಕ್ರಿ ಏನ 15 ದಿನ ಅಲ್ಲಗತ್ತಾರ ಆ ಕಡೆ ಈ ಕಡೆ ಪ್ಲಾಟ್ಗಳು ತಂದಾರ್ರಿ ಬಟ್ ನೋಡ್ಬೇಕ್ರಿ ಏನೇನ ರೀ ಅಷ್ಟ್ ನಡೆಯಲ್ರಿ ಎಲ್ಲ ಕರ್ನಾಟಕ ತೆಲಂಗಾಣ ಸೇಮ್ ಅಂದ್ರಿ ಸೇಮ್ ರೀ ಅದೇ ಅವ್ರಿಗೆ ಏನ್ ಹೇಳಕ್ ಬಿಡ್ತೀರಿ ಮತ್ತ ಯಾರಿಗ್ರಿ ಅದೇ ನಮ್ಮ ಕರ್ನಾಟಕ ಜನತೆಗೆ ರೀ ಬರ್ಬೇಡ ಅಂತ ಹೇಳ್ರಿ ಮುಗ್ದ ಸೀಸನ್ ಮುಗಿದ್ರಿ ಬರಬಾರ್ದು ಹಾ ರೀ ಮಹಾರಾಷ್ಟ್ರ ಹೋಗಂತ ಹೇಳ್ರಿ ಅವ್ರಿಗೆ ಮಹಾರಾಷ್ಟ್ರ ಗುಲ್ಬರ್ಗ ಕಲಬುರ್ಗಿ ಜೋರಿಗೆ ಗಾಡಿ ಬಾಳ ನಾವು ಗುಲ್ಬರ್ಗದವ್ರಿ ರೀ ಅಲ್ಲೆಲ್ಲ ಬರ್ಬೇಕು ಹೋಗ್ಯಾವ್ರಿ ಮಹಾರಾಷ್ಟ್ರಕ್ಕೆ ಹೋಗ್ಯಾವ್ರಿ ಎಲ್ಲಾ ಸತ್ರು ಮಾಡಿಕ್ಯೋ 13 ಮಿಷನ್ ಅದು 23 ಮಿಷನ್ ಆಗ್ಯಾವ ಎಲ್ಲಾ ನಿದ್ದೆ ಹೊಡ್ಲತ್ತ ಒಂದ್ ಗಾಡಿ ಖಾಲಿ ಅಲ್ಲ ಟ್ರಾಕ್ಟರ್ ಡಂಪಿಂಗ್ ಎಲ್ಲ ಹತ್ತೋಗ್ಯಾವ ಬಿಜಾಪುರ್ದು ಜಮ್ಕಣಿದೆಲ್ಲ ಎಲ್ರಿ ಮಹಾರಾಷ್ಟ್ರ ಅದು ನಾಂದೇಡ್ ರೋಡಿಗೆ ಹೋಗ್ಯಾವ್ರಿ ನಾಂದೇಡಕ್ರಿ ಇನ್ನ ನಾಂದೇಡ್ ಕಬ್ಬದಂದ್ರಿ ಕಬ್ಬದಂತ ಹೋಗ್ಯಾವ ಗಾಡಿ ನಡಲ್ ಹೊಂಟ ಅಂತ ಯಾಕ್ರಿ ಮಿಷನ್ ಜಾಸ್ತಿ ಆಗ್ಯಾವ್ರಿ ಓಹೋ ಹಿಂಗಾಗ್ಬಿಟ್ಟದ ಅಂದಂಗ ಐತ್ರಿ ಹಾ ಕಬ್ಬು ಕಡಿಮೆ ಆಗ್ಯದ ಮಿಷಿನ್ ಜಗಳ ಜಾಸ್ತಿ ಆಗ್ಯಾವ ಬರಾಬರ್ರಿ ಅಂದ್ರ ನಮ್ ಕಡೆ ಬಾಳ ಮಂದಿ ಕೇಳಾಗತ್ತಿರಿ ಕರ್ನಾಟಕದಿಂದ ನಾವು ತೆಲಂಗಾಣ ಬರ್ತೇವಣ ಇನ್ನ ಎಷ್ಟ್ ದಿನ ನಡೀತದ ಬಾಳ ಮಂದಿ ಕಮೆಂಟ್ ಮಾಡಾಕತ್ತಾರ್ರಿ ನಡೆಯಂಗಿಲ್ರಿ ಏನೋ 15 ದಿನ ಹೋಗಲ್ಲನ್ರಿ 10 ದಿವಸ ಬಾಳ ಐತ್ರಿ ಅಂದ್ರ ಬರಬೇಡ ಹೇಳ್ಬೇಕ್ರಿ ಕರ್ನಾಟಕದವ್ರಿಗೆ ಅದೇನ್ರಿ ಇನ್ನೊಂದು ಅದಕ್ಕಲ್ಲಿ ನಾ ಏನ್ ಕೇಳತ್ತೀರಿ ಲಾರಿ ಬಗ್ಗೆ ಅಂದ್ರ ಲಾರಿ ಹೊಸದಾಗಿ ಏನ್ ಮಾಡಿರ್ತಾರ ನೋಡ್ರಿ ಲಾರಿಗಳು ಅವ್ರಿಗೆ ಲೈನ್ದಾಗ ಹಾಕಿರ್ತಾರ್ರಿ ಒಳಗೊಂದಿಷ್ಟು ಜನ ಈ ತರ ಕಬ್ಬು ಹೊಡೆಯೋರು ಇರ್ತಾರ್ರಿ ಅದಕ್ಕೆ ಲೈನ್ದ ಬೆಸ್ಟ್ ಏನು ಕಬ್ಬಿಂದು ಗಾಡಿ ಬೆಸ್ಟ್ ಯಾವ್ದು ಪ್ರಾಫಿಟ್ ಯಾವ್ದು ಲಾಸ್ ಬೆಸ್ಟ್ ಇರ್ತದ ನಮ್ ಕೆಲಸ ನಮ್ಗೆ ಬೆಸ್ಟ್ ಇರ್ತದ ಅವ್ರ ಕೆಲಸ ಅವ್ರಿಗೆ ಬೆಸ್ಟ್ ಇರ್ತದ್ರಿ ಅಂದ್ರೆ ನಿಮಗ್ ಗೊತ್ತಿರ್ತದಲ್ರಿ ಅಂದ್ರ 3 ತಿಂಗಳದಾಗ ರೀ ಅನುಭವ ಅದ ಕಬ್ಬು ಹೊಡಿತೀವಿ ನಾವು ಲೈನ್ದವ್ರಿಗೆ ಲೈನ್ ಬೈ ಅನುಭವ ಇರ್ತದೆ ಅನುಭವ ಯಾತ್ರಾಗ ಅದ್ರ ಕೆಲಸ ಮಾಡ್ಬೇಕು ಓಹೋ ಹಿಂಗೇನ್ರಿ ಅನುಭವದಲ್ಲಿ ಕೆಲಸ ಮಾಡ್ಬೋದು ಕರೆಕ್ಟ್ ನಿಮ್ದು ಕರೆಕ್ಟ್ ಅಂದ್ರ ಒಂದು ಈಗ ಎಷ್ಟು ಟನ್ನೇಜ್ ಹೊಡೆದಿರಿ ನಮ್ಮ ಮಷಿನ್ ತೆಳಗ 1,000 ಆಗ್ಯದ್ರಿ ನಮ್ 1,000 ರೀ ಎಷ್ಟ್ ಗಾಡಿ ಅವ್ರ ನಮ್ ತೆಳಗ ನಮ್ ಕಡೆಗೆ 8 ಗಾಡಿ ಇದ್ದು ರೀ 8 ಗಾಡಿ 10 ಗಾಡಿ ಇದ್ದು ಅದ್ರ ಮತ್ 3 ಹೋಗ್ಯಾವ್ರಿ ಈಗ 7 ಗಾಡಿ ಅವರಿ 7 ಗಾಡಿ ಅದಾವ್ರಿ ಅಂದ್ರ ನಮ್ದು ಮಿನಿಮಮ್ ಎವರೇಜ್ ಎಷ್ಟು ಆಗ್ಯದ್ರಿ ನಮ್ದು ಇಲ್ಲಿ ತನ ಸೀಸನ್ ಸ್ಟಾರ್ಟ್ ಆಗಿದೆ ಎಷ್ಟ್ ತಿಂಗಳದಾಗ ರೀ 3 ತಿಂಗಳು ರೀ ಇನ್ನ 3 ತಿಂಗಳು ಇನ್ನ ಆಗಿಲ್ಲಲ್ರಿ ಆಗಿಲ್ರಿ 20 ತಾರೀಕು ಬಂದ್ರೆ 3 ತಿಂಗಳು ಆಯ್ತು ರೀ ಇನ್ನ 20 ತಾರೀಕು ಬಂದ್ರೆ 3 ತಿಂಗಳು ಆಗ್ತದ ಎಷ್ಟು ಕ್ರಾಸ್ ಮಾಡಿದೇವ್ರಿ ನಾವು 1,000 ಹೊಡೆದ್ರ ಗಾಡಿ ಇದ್ರಿ ಇದು 13,000 ಹೊಡೆದು 13,000 ಅಲ್ರಿ 1,300 ಅವ್ರ 1,200 ಹೊಡೆದ ನೋಡ್ರಿ ಇವ್ರಿ ಎಷ್ಟ್ ಟೈರ್ ಅದ್ರಿ ಅವ್ರದ್ದು ಎಷ್ಟು ಇವ್ರ ಯಾರು ಇಲ್ರಿ ಎಷ್ಟ್ ಟೈರ್ ಅದ್ರಿ ಅವ್ರದ್ದು 10 ಟೈರ್ ಅಡ್ಡ ಹೆಂಗ್ರಿ ಕೇಳಿದ್ರಲ್ಲ ಇನ್ ಹೇಳ್ತೀನಿ ನೋಡ್ರಿ ಯಾಕ್ರಿ ಏನದ್ರಿ ಅಲ್ಲ ಅವದ್ರಪ್ಪ ನೋಡಂ ಬರ್ರಿ ಹೊಡಿಬೇಡ್ರಿ ಹಾಮಿ ಹೊಡಿಬಾರ್ದು ಅದೇನ್ ಮಾಡ್ತದ್ರಿ ಅದು ಹೊಡೆದ್ರ ನಮಗ ಕಷ್ಟ ಹೊಡಿಬಾರ್ದ್ರಿ ಅದಕ್ಕ ಜೀವ ಬದುಕ ಹಕ್ಕದ್ರಿ ಅದಕ್ಕ ಅದಕ್ಕೂ ಒಂದ್ ಪಕ್ಷಿಗೆ ರೊಕ್ಕದ ಕೊಟ್ಟಾರೆ ಅದ್ ಇತ್ತಂದ್ರ ನಮ್ಮ ರೈತರಿಗೆ ಎಷ್ಟು ಪ್ರಾಫಿಟ್ ಅದ ಗೊತ್ತಿರಿ ಹಾಮಿದ್ರ ಕಬ್ಬಿ ಬಿಡ್ರಿ ಇಲಿ ಇದ್ದು ಅಂದ್ರೆ ಎಲ್ಲಾ ಹೊಡೆದ ತಿಂದ್ ಬಿಡ್ತದ್ರಿ ರೈತರಿಗೆ ಬಾಳ ಬೆನಿಫಿಟ್ ಅದ ಅದು ಹಾ ರೀ ಮತ್ತ ಯಾವ್ದ್ರಿ ಇದು ಹಾಮ ನೋಡ್ತೀನಿ ನಮ್ರಿನ
ಇದು ರಸಲ್ ಸ್ವೈಪರ್ ಅದ್ರಿ ಇದು. ಇದಕ್ ಕಡಿತಂದ್ರ ವಿಷನೇ ಇದಕ್ಕ ಕಡಿತಂದ್ರ ವಿಷ ಏನಂತಾರ ಮಧ್ಯ ಇಲ್ರಿ ಇದಕ್ಕ. ಇಲ್ಲ 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 ಕಡಿತಂದ್ರ ಜಾಗಿನ ಮೇಲೆ ಸೈತಾರ ಎಲ್ಲಿ ಕಡಿತದ ನೀವು ಬರೇ ಉಬ್ಕೋತ ಹೋಗ್ಬಿಡ್ತ ನೋಡ್ರಿ ಕಾಲ ಕೈಯೆಲ್ಲ. ಹೋಗ್ತದ್ರಿ ಹಾ ಹೋಗ್ತಾವ ದಮ್ಮದ್ರಿ ಹಾವನು ಅವ್ನು ಕಸ್ಮರ್ ಅದಾರಿ ಅದು ಏನೋ ಇಷ್ಟ ಬಂದ್ ನುಂಗ್ಯದ್ರಿ ಪೂರ ಹೊಂಟವು. ಇಲ್ಲಿ ಏನ್ ನುಂಗದಂಗ ಕಾಣತ್ತರಿ ಇದು. ಹೊಡಿಬಾರ್ದ್ರಿ ಹಾವಿ ಹೊಡೆದ ತಿಳ್ಕೊರಿ. 90% ನಮ್ಮ ಹೊಲ್ದಂದು ಏನೇನ್ ಇಲಿ ಏನ್ ಹಾವ ಏನೇನ್ ಇರ್ತಾವಲ್ರಿ ಹಾವಿ ಎಲ್ಲಾ ಪ್ರಾಫಿಟ್ ಮಾಡ್ತಾ ಇರ್ತಾವ್ರಿ ಅದಕ್ಕ. ಹಾ ರೀ ಇಲ್ಲಿ ನಮ್ಮೆಲ್ಲಾ ಕಬ್ಗಿ ಬೆಲ್ಲ ಹಾ ಮಾಡ್ತಿರ್ತಾವ ಅವೇ ತಿಂದ ಗಿಶ ನಮ್ಗೆ ಉಳಿಸ್ತಿರ್ತಾವ್ರಿ. ನೋಡ್ರಿ ಹಡಕ್ ಹೆಂಗ್ ಎತ್ತಾಕತ್ತದ. ಇದ್ರ ಹೆಸರು ರಸಲ್ ಸ್ವೈಪರ್ ರೀ. ಇದಕ್ಕೆ ಏನಂತಾರಪ್ಪ ಅನ್ಬೇಕಾರ ನಮ್ಗ ಇಂಡಿಯಾದಾಗ ಯಮರಾಜ ನೋಡ್ರಿ ಇದ್ರ ಹೆಸರ. ನಮ್ಮ ಕರ್ನಾಟಕದಾಗ ಅನ್ಬೇಕಾದ್ರೆ ಎಲ್ಲರೂ ಏನಂತಾರ ಇದಕ್ಕ ಯಮರಾಜ. ಇದು ಕಡಿತಂದ್ರ ಉಳೆ ಚಾನ್ಸಸ್ ಇಲ್ರಿ. ಭೂಮಿ ಮ್ಯಾಗಿರೋದು ಯಮರಾಜ ಅಂತಾರ ನೋಡ್ರಿ ಇದಕ್ಕ. ನನಗ ಗೊತ್ತಿದ್ದಿಲ್ರಿ, ಮೊನ್ನೆ ಯೂಟ್ಯೂಬ ಇನ್ಸ್ಟಾ ಫೇಸ್ಬುಕ್ ನೋಡಿದಾಗ ಗೊತ್ತಾಗ್ಯದ್ರಿ. ಅಲ್ಲಿ ಏನೋ ಬಡ್ದಂಗೆ ಕಾಣತ್ರಿ ಬಾಯಿಗೆ ಅದು. ಐತ್ರಿ ಮತ್ತೆ ಅವ್ರಿಗೆ ಕೇಳ್ತೀನಿ ನೆಕ್ಸ್ಟ್ ಏನೇನು ಸುದ್ದಿ ಏನಿಲ್ಲ ತಂದ್ಗಿಸಿಂದ್ರ ಇಟ್ಟಕ್ಕೆ ಸಾಕು. ಬ್ಲಾಗ್ ಮುಗಿಸ್ತೀನಿ ರೀ, ಭಾಳ ದೊಡ್ಡದಾಗ್ತದ. ನಮ್ಮ ಮಷಿನ್ ನಡ್ದದ, ನಾವು ಹೋಗ್ಬೇಕ್ರಿ. ಮಷಿನ್ ವರ್ಕ್ ಮಾಡತ್ತೀವಿ ನಾವು. ನಮ್ಮ ಡ್ರೈವಿಂಗ್ ಚಾಲು ಆಗ್ತದ್ರಿ. ಹಾಂ ನಮಸ್ಕಾರ ರೀ. ಹಾಂ ಮತ್ತೆ ಸಿಗಮ್ರಿ. ಒಂದು ಸ್ವಲ್ಪ ಏನಾರು ಹೇಳ್ರಿ ಅವ್ರಿಗೆ. ಹಾಂ ಓಕೆ ಬಾಯ್ ರೀ. ನೋಡ್ರಿ ಹಾಂ ಎಂಥದ್ದು ಅದು. ಇದು ರಸಲ್ ಸ್ವೈಪರ್ ನೋಡ್ರಿ. ಇದಕ್ಕೆ ಭೂಮಿ ಮ್ಯಾಗಿಂದ ಇರೋದು ಯಮರಾಜ ಅಂತಾರ ನೋಡ್ರಿ. ಭೂಮಿ ಮ್ಯಾಗಿರೋ ಯಮರಾಜ ರೀ ಇದ್ರ ಹೆಸರ. ಇದು ರಸಲ್ ಸ್ವೈಪರ್. ನಮ್ಮ ಕಡೆ ಅಂತಾರೆ ಇದಕ್ಕೆ ಪರಡಾವ್ ರೀ. ನಿಮ್ಮ ಕಡೆ ಏನಂತಾರ ನೋಡ್ರಿ ಕಮೆಂಟ್ ಮಾಡ್ರಿ. ಇದು ಕಡಿತಂದ್ರೆ ಬದುಕೋ ಚಾನ್ಸಸ್ ಇಲ್ಲ ನೋಡ್ರಿ ಜಾಸ್ತಿ. ಇಲ್ಲಿ ನಾವು ಪ್ಲಾಟಿಗೆ ಬಂದಿದ್ದೇವ್ರಿ. ನಮ್ಮ ಮಾಲಕರದ ಪ್ಲಾಟ್ ಕಡಿಯಾಕತ್ತೀವಿ. ಇಲ್ಲಿ ನೋಡ್ಬೋದ್ರಿ ನಾವು. ನಮಸ್ಕಾರ ಕರ್ನಾಟಕ ಮಂದಿಗೆ. ನಾ ಇದ್ದೀನಿ ನೋಡ್ರಿ ತೆಲಂಗಾಣದಾಗ ಮತ್ತೊಂದು ಸಿಕ್ಕದ ನೋಡ್ರಿ ಹಾವ. ಯಾವ್ದಪ್ಪ ಅನ್ಬೇಕಾದ್ರೆ ಅದ್ರ ಹೆಸರು ರಸಲ್ ಸ್ವೈಪರ್ ನೋಡ್ರಿ. ಇದು ಹೆಂಗದ ನೋಡ್ರಿ. ಇದಕ್ಕೆ ಯಮರಾಜ ಅಂತಾರ ನೋಡ್ರಿ ಈ ಹಾವಿಗೆ. ಈ ಹಾವು ಕಡಿತಂದ್ರೆ ಬದುಕೋ ಚಾನ್ಸಸ್ 90% 90 ಕಮ್ಮಿ ನೋಡ್ರಿ ಇದು. ಇದ್ರ ಹೆಸರು ರಸಲ್ ಸ್ವೈಪರ್ ರೀ. ನೋಡ್ರಿ ಹೆಂಗದ ಹಾವ. ಇದಕ್ಕೆ ನಮ್ಮ ಕಡೆ ಪರಡ ಹಾವ ಅಂತಾರ ನೋಡ್ರಿ. ಪರಡ ಹಾವ ನೋಡ್ರಿ ಜೀವಂತದ ಹಾವ ನೋಡ್ರಿ. ನಾವಂತ್ರ ಹಾವಿ ಹೊಡೆಯಲ್ಲ, ಬಿಡಾಕತ್ತೀವಿ. ಬಟ್ ಹಿಂದೆ ಯಾರು ಕೆಲಸ ಮಾಡ್ತಿರ್ತಾರ ನೋಡ್ರಿ, ಅವ್ರು ಮಾತ್ರ ಕಬ್ಬಿನಿಂದ ಯಾರು ಕೆಲಸ ಮಾಡ್ತಾರ ನೋಡ್ರಿ, ಅವ್ರು ಸ್ವಲ್ಪ ಹುಷಾರಾಗಿ ಕೆಲಸ ಮಾಡ್ರಿ. ಹಿಂದೆ ಕಬ್ಬನಾಗ ಇದು ಜಾಸ್ತಿ ಅಂದ್ರೆ ಕಬ್ಬನಾಗ ಇರ್ತದ್ರಿ ಹಾವು ಜಾಸ್ತಿ ನಮ್ಮ ಕಡೆ. ಇಲ್ಲೆಲ್ಲ ನಮ್ಮ ಲೇಬರ್ಗಳು ರೀ, ನಮ್ಮ ಲಾರಿ ಡ್ರೈವರ್ಗಳು ಅಣ್ಣಗಳು, ನಮ್ಮ ಮ್ಯಾನೇಜರ, ನಮ್ಮ ಎನ್ಫೀಲ್ಡ್ ಡ್ರೈವರ ತಂದು ಗಿಶಿಂದ್ರ ಪ್ಲಾಟ್ ಅದಾಗ ಹಚ್ಬೇಕು ಅನ್ನೋದಾಗ ಅದೇ ಇಲ್ಲಿ ಗುಣ ಕೈಲಿ ಕತ್ತಿರಿ ನಮ್ಮ ಲೇಬರ್ಗಳು. ಮತ್ತು ಅವ್ರು ಅಂದ್ರು ಇದು ಯಾವ್ದೋ ಹಾವು ನೋಡ್ರಿ ಅಂತಂದು ಗಿಶಿ ಹಾವು ನೋಡ್ಬೋದ್ರಿ ಎಡದಮ್ಮದ. ಇದ್ರ ಹೆಸರು ರಸಲ್ ಸ್ವೈಪರ್ ನೋಡ್ರಿ. ಇದಕ್ಕೆ ಯಮರಾಜ ಅಂತಾರ ನೋಡ್ರಿ. ಇದಕ್ಕೆ ಅದು ಕೆಣಕ್ ಬಿಡ್ತಮ್ಮ. ಅದು ರಸಲ್ ಸ್ವೈಪರ್ ಅದ. ಕಡಿತಂದ್ರ ಅದಕ್ಕೆ